ಹಾಯ್, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಟು ಶ್ವೇತಾ ತ್ರಿಲೋಕ ವ್ಲಾಗ್ಸ್. ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ಕಡೆ ನನ್ನ ಮಗಳು ಪೂಜೆ ಮಾಡೋಕ್ಕೆ ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ನಾನಿವತ್ತು ತುಪ್ಪ ಕಾಯಿಸ್ಕೊಳ್ಳೋಣ ಅಂತ ಸ್ಟೋರ್ ಮಾಡಿಟ್ಟಿರೋ ಹಾಲಿನ ಕೆನೆ ಎಲ್ಲ ತೆಗೆದು ರಾತ್ರಿನೇ ಫ್ರೀಝರಿಂದ ತೆಗೆದು ಫ್ರಿಜ್ ಒಳಗೆ ಇಟ್ಟಿದ್ದೆ. ಯಾಕಂದರೆ ಬೆಳಿಗ್ಗೆ ತೆಗೆದ್ರೆ ಅದು ಇನ್ನೂ ಹಂಗೆ ಇಡಬೇಕಾಗತ್ತೆ. ಅದು ಐಸ್ ಆಗಿರೋದೆಲ್ಲ ಇದಾಗಬೇಕು ಅಂದರೆ ಟೈಮ್ ತಗೊಳುತ್ತೆ. ಹಾಗಾಗಿ ಯಾರೆಲ್ಲ ಈ ಥರ ನಿಮ್ಮ ಮನೆಯಲ್ಲಿ ಹಾಲಿನ ಕೆನೆ ತೆಗೆದ್ಬಿಟ್ಟು ಬೆಣ್ಣೆ ತುಪ್ಪ ಮಾಡ್ಕೊತೀರಾ ಅಂತ ಕಮೆಂಟ್ ಮಾಡಿ. ಯಾರಿಲ್ಲ ಇನ್ನೂ ಗೊತ್ತಿಲ್ಲ ಅವರು ಹಂಗೆ ಹಾಲು ತಂದು ಸುಮ್ಮನೆ ಹಾಲನ್ನಷ್ಟೇ ಯೂಸ್ ಮಾಡ್ಕೊಂಡು ಕೆನೆ ಎಲ್ಲ ವೇಸ್ಟ್ ಮಾಡಬೇಡಿ. ಒಂದು ತಿಂಗಳಿಗಾಗುವಷ್ಟು ತುಪ್ಪನ ನಾವು ಮನೆಯಲ್ಲೇ ಮಾಡ್ಕೋಬೋದು. ಯಾಕಂದರೆ ಹಾಲು ತೊಗೊತೀವಲ್ಲ, ಅದನ್ನೇ ಲೋ ಫ್ಲೇಮಲ್ಲಿ ಕಾಯಿಸ್ಬಿಟ್ಟು ಫುಲ್ ತಣ್ಣಗಾಗಬೇಕು ಹಾಲು. ಆವಾಗ ಫ್ರಿಜ್ಜಲ್ಲಿ ತೆಗೆದಿಡಬೇಕು. ಆದರೆ ತುಂಬ ಚೆನ್ನಾಗಿ ಕೆನೆ ಬಂದಿರುತ್ತೆ ಬೆಳಗ್ಗೆ. ಹೀಗೆ ನೀವು 15 ದಿನಕ್ಕೊಂದು ಸಲನೂ ಮಾಡ್ಕೋಬೋದು. ಆದರೆ ನಾನು ಒಂದು ತಿಂಗಳಿಗೆ ಒಂದು ಸಲನೇ ಮಾಡ್ಕೊತೀನಿ, ಯಾರು ಪದೇ ಪದೇ ಮಾಡ್ಕೊತಾರೆ ಅಂತ. ಹಾಗಾಗಿ ಅದು ನಾನು ಬೆಣ್ಣೆ ಮಾಡಿ ಇವಾಗ ಬೆಣ್ಣೆ ಕಾಯಿಸೋಕೆ ಇಟ್ಟಿದ್ದೀನಿ. ಪಕ್ಕದಲ್ಲಿ ಮಿಕ್ಕಿರೋ ಅದರಲ್ಲಿ ಹಾಲು ಮಿಕ್ಕಿರುತ್ತಲ್ಲ, ಅದನ್ನು ಈ ಕಡೆ ಪನ್ನೀರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸಿ ಮಕ್ಕಳಿಗೆ ಕೊಟ್ಟರೆ ಅದನ್ನು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅವರು. ನಾನು ಯಾವುದನ್ನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಎಲ್ಲದನ್ನು ಹಾಲಿಂದ ನಾವು ಹಾಲು ತೊಗೊಂಡ್ರೆ ಅದರಿಂದ ಬರೋದು ಎಲ್ಲ ಉಪಯೋಗ ಮಾಡ್ಕೊತೀನಿ. ಈ ಕಡೆ ತುಪ್ಪನೂ ಕಾಯ್ತಾ ಇದೆ. ಅದು ನೊರೆ ನೊರೆ ಬಂದರೆ ಅದು ಆಗಿದೆ ಅಂತ ತುಪ್ಪ. ಅದನ್ನು ಸೋಸ್ಕೊಂಬಿಟ್ಟು ಒಂದು ಬಾಕ್ಸಲ್ಲಿ, ಅದು ತುಪ್ಪದ ಬಾಕ್ಸೇ, ಅದು ನಾನು ಯಾವಾಗೂ ಅದ್ರಾಗೆ ಸೋಸ್ಕೊತೀನಿ. ಇವಾಗ ಬಟ್ಟೆ ತೊಳೆಯೋದಿತ್ತು, ನಮ್ಮ ಮನೆಯವ್ರದ್ದು ಯೂನಿಫಾರ್ಮ್ ಇತ್ತು. ಅದು ವಾಷಿಂಗ್ ಮಿಷಿನಿಗೆ ಹಾಕಲ್ಲ ನಾನು. ಅಷ್ಟೊಂದು ಕಾಲರ್ ಮೇಲಿಂದೆಲ್ಲ ಕೊಳೆ ಹೋಗಲ್ಲ ಅಂತ ಅವರು ಹಾಕೋಕ್ಕೆ ಕೊಡಲ್ಲ. ಕೈಯಲ್ಲೇ ವಾಶ್ ಮಾಡ್ಕೊತೀನಿ. ಡೈಲಿ ವೇರ್ ಏನಿರುತ್ತೆ ಅದಷ್ಟೇ ನಾನು ಹಾಕ್ತೀನಿ. ಯೂನಿಫಾರ್ಮು, ಹೊಸ ಬಟ್ಟೆ, ಅದರಲ್ಲಿ ಮಿಂಚು ಏನಾರು ಇದ್ದರೆ ಅಂಥದ್ದು ಬಟ್ಟೆ ಎಲ್ಲ ನಾನು ಹಾಕೋಕ್ಕೆ ಹೋಗಲ್ಲ. ನನ್ನ ಮಗನಿಗೇನೋ ಅಮ್ಮ ಬಂದಿದ್ದೇನೋ, ಗುಳ್ಳೆ ಆಗಿದೆ, ಏನಂತ ನನಗೆ ಗೊತ್ತಾಗ್ತಿಲ್ಲ. ಅಮ್ಮ ಅಂದ್ಕೊಂಡಿದ್ದೀನಿ. ಹಾಗಾಗಿ ಪೂಜೆ ಎಲ್ಲ ಮಾಡಿ ಹೊರಗಡೆ ಹಸುವಿನ ಸಗಣಿ ಹಾಗೆ ಬೇವಿನ ಎಲೆ ಆಗಿಟ್ಟಿದ್ದೀನಿ. ಯಾರಾದರೂ ಗೊತ್ತಿದ್ದರೆ ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿ.